11:40 ಆಗುತ್ತೆ. ಅದ್ರ ಮುಂದೆ ಹಂಗೇನೆ 2:27 ಇದು ವಿಶೇಷ ಅಂದರೆ 2:25 ಮೋಕ್ಷ ಕಾಲ ಅಂತ ಹೇಳುತ್ತೆ. ಇನ್ನು ಈ ಒಂದು ಒಟ್ಟು ಸಮಯ ಗ್ರಹಣದ ಸಮಯ ಅಂತಂದ್ರೆ 5:27 ಕಾಲ ಈ ಒಂದು ಗ್ರಹಣ ನಡೀತಾ ಇರುತ್ತೆ. ಬಹಳ ದೀರ್ಘವಾದಂತಹ ಗ್ರಹಣಾಚರಣೆ ಆಗುತ್ತೆ. 5:27 ಕಾಲ ಈ ಗ್ರಹಣ ಆಗುವಂತದ್ದಾಗುತ್ತೆ. ಇನ್ನು ಸಂಪೂರ್ಣತೆ ಅಂದ್ರೆ ಮಧ್ಯಕ್ಕೆ ಬಂದಂತೆಲ್ಲ ಈಗ ಚಂದ್ರ ನಾನು ಹೇಳ್ದ ತುಂಬಾ ಹೇಳ್ತಿರಲ್ಲ ಬ್ಲಡ್ ಮೂನು ರೆಡ್ ಮೂನ್ ಅಂತ ಹೇಳ್ತಾರೆ, ಆ ರೀತಿ ತುಂಬಾ ಕೆಂಪಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನ ಇದು ತುಂಬಾ ಅತ್ಯದ್ಭುತ ದೃಶ್ಯ ಅಂತಾನೂ ಕೂಡ ಇದನ್ನ ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ. ಇನ್ನ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏನ್ ಹೇಳ್ತಾ ಇದೆ, ಈ ಗ್ರಹಣ ಅಷ್ಟು ಶುಭವಲ್ಲ ಅಂತ ಹೇಳುತ್ತೆ. ಯಾಕಂದ್ರೆ ಅದು ಗ್ರಹಣ ಆಗ್ತಿರುವಂತದ್ದು ಕೆಲವೊಂದು ನೋಡಿ, ಈಗ ಸಾಮಾನ್ಯವಾಗಿ ಹಳ್ಳಿ ಕಡೆ ಮಾತಾಡ್ತಿರ್ತಾರೆ, ಏನಾದ್ರೂ ಸುಮ್ಮನೆ ನಿಂತ್ಬಿಟ್ರೆ ಇವನೇನು ಗ್ರಹಣ ಹಿಡ್ದಂಗೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಅದು ಅಶುಭ ಸಂಕೇತ. ಅದು ಗ್ರಹಣ ಅಂತದ್ದು ಈಗ ಹೇಳ್ಬೋದು ಕೆಲವರಿಗೆ, ಈಗ ಹೇಳ್ತಾ ಇದ್ರೆ ಎಲ್ಲ ಕಡೆ